ಹಲೋ, ಪದ್ಮನಾಭ ಮಾತಾಡ್ತಾರದು. ನೀವ್ಯಾರು? ಹೌದು, ಇದು ಜಾಜಿ ಅವ್ರ ಮನೆನೇ, ಆದ್ರೆ ಮೇಡಮ್ ಅವ್ರ ಮನೇಲಿಲ್ಲ. ಜಾಜಿ ಅವರೇ ನೀವಾ? ಓ, ಮನೇಲಿ ಇರಕ್ಕೆ ಹೇಳ್ಬೇಕಾ? ಓ, ಸ್ನಾನ ಮಾಡಿಸಿ ರೆಡಿ ಆಗಿರ್ಬೇಕಾ? ಯಾರಿಗೆ ಸ್ನಾನ ಮಾಡಿಸ್ಬೇಕು ಅಂತ? ಏನ್ ನಾಯಿ ಮರಿಗ? ಒಂಥರ ನಾಯಿ ಮರಿಗೆ. ನೋಡ, ಜಾಜಿ ಅವ್ರು ಬರ್ತಿದಾರಂತೆ, ಅಷ್ಟರಲ್ಲಿ ಪಾಂಡುರಂಗ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗಿರ್ಬೇಕಂತ. ಅಲ್ಲ ಕಣಪ್ಪ, ನಮ್ ಜಾಜತ್ಗೆ ಬರೋಕ್ಕೂ ಬಾವ ಸ್ನಾನ ಮಾಡಿರೋದಕ್ಕೂ ಏನ್ ಲಿಂಕು ಅಂತ. ಇವ್ರು ಸ್ನಾನ ಮಾಡಿರಲಿಲ್ಲ ಅಂದ್ರೆ ಅವ್ರು ಬಂದು ಬೆನ್ನುಡ್ಸಾರಂತ. ಅದೆಲ್ಲ ನಮಗ್ ಯಾಕೋ, ಬಾ ಈ ಸುದ್ದಿನ ತುಂಡುಗ್ ಮುಟ್ಸೋಣ. ಗಂಡುಗಲಿ ವಂಶದ ಕಟಕಡೆಯ ತುಂಡಿಗೆ ನಮೋ ನಮಃ. ನಾನಲ್ಲಿ ಸಿಕ್ಕಾಪಟ್ಟೆ ತಲೆ ಕೆಡ್ಕೊಂಡು ಲೆಕ್ಕ ಮಾಡ್ತಾ ಇದ್ದೀನಿ ಕಣ್ರ. ಈ ಕೂಡ್ಸೋದು ಕಳಿಯೋದು ಎಷ್ಟು ಕಷ್ಟ ಅಂತ ನಾನು ಒಬ್ಬರಿಗೆ ಗೊತ್ತು ಕಣ್ರ. ಸುಮ್ಮನಿಂದ ಜಾಗ ಖಾಲಿ ಮಾಡ್ಬಿಟ್ರ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ನಾನಂತೂ ಒಂದು ದಮ್ಮಡಿನೂ ಕೊಡಲ್ಲ. ಏನ್ ಇವ್ರು ಇಮ್ಮಡಿ ಪುಲಿಕೇಸಿ ಬಂದವ್ರಿಗೆಲ್ಲ ದಮ್ಮಡಿನ ಎತ್ತಿ ಎತ್ತಿ ಕೊಡ್ತಾರೆ. ನಿನ್ನ ಹತ್ರ ಮಸಾಲೆ ದೋಸೆಗೆ ಅಂತ ಯಾರು ದುಡ್ಡು ಕೇಳಿದ್ರು? ಹಂಗಿದ್ರು ಯಾಕಪ್ಪ ಬಂದು ಹಿಂದ್ಗಡೆ ನಿಂತ್ಕೊಂಡಿದ್ರ? ಲೇ, ನೀವಿಬ್ರು ನೋಡೋದಕ್ಕೆ ಈ ಮಕ್ಕಳ ಕೈಯಿಂದ ಬಿಸ್ಕೆಟ್ನ ಹೆಂಗಾರ ಮಾಡಿ ಹೊಡ್ಕೊಂಡು ಹೋಗ್ಬೇಕು ಅಂತ ಒಂಚಕ್ ಕಾಯ್ತಾ ಇರ್ತವಲ್ಲ ಕಾಗೆಗಳು, ಆ ತರ ಕಾಣಿಸ್ತಾ ಇದ್ರಿ ಕಣ್ರ. ಪಾಂಡುರಂಗ, ಜಾಜಿ ಅವರು ಮನೆಗ್ ಬರ್ತಿದಾರಂತೆ, ನೀನು ಮನೆಯಲ್ಲೇ ಇರ್ಬೇಕಂತೆ. ಯಾಕಂತಪ್ಪ? ಗೊತ್ತಿಲ್ಲ ಕಣ, ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಇರ್ಬೇಕಂತೆ. ನನಗೆ ಹೇಳ್ದೇನೆ ಈ ತರದ ಮೆಸೇಜ್ ನಿಮ್ಮಿಬ್ರು ಕೈಲಿ ಹೇಳ್ ಕಳ್ಸವ್ರೆ ಅಂದ್ರೆ ಇವತ್ತು ನಮ್ಮ ಜೀವನದಲ್ಲಿ ಆಗಬಾರ್ದು. ಅದು ಆಗ್ಬಿಡ್ತೆ ಕಣ್ರ. ಬರೀ ಒಂದ್ಸಲ 2 ಸಲ ಸ್ನಾನ ಮಾಡಿ ರೆಡಿ ಆಗ್ಬಿಡ್ತೀನಿ. ಪಾಂಡುರಂಗ ಗಂಡುಗಲಿ ತಾವು ನಮ್ಮ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಗಂಟಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ರಿ. ಏನು ಇಷ್ಟು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಖುಷಿಯಾಗಿದ್ಯಾ? ಅದು ಇದಕ್ಕಿದ್ದಂಗೆ ನಿಮ್ ಸೊಸೆಗೆ ದಿಢೀರ್ ಅಂತ ಬುದ್ಧಿ ಬಂದ್ಬಿಡಿ. ಏನೋ ವಿಷಯ? ಅದು ಮಾತ್ರ ಸಂಗಮ್ಮ, ಯಾವ ವಿಷಯ ಮುಚ್ಚಿಟ್ರು ಆ ವಿಷಯ ಮಾತ್ರ ಮುಚ್ಚಿಡಕ್ಕಾಗಲ್ಲ. 9 ತಿಂಗಳು ಆಗದ್ರೊಳಗೆ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೀವು ನಂಗೆ ನಾಚಿಕೆ ಆಗತ್ತೆ. ನನಗೇನೂ ಆಗಿಲ್ಲ, ಏನೇನೋ ಆಗಿಲ್ಲ. ಎಂಡ್ರು ಒಂದ್ಸಲ ಈಗ ತಪ್ಕೊಂಡ ಮೇಲೂ ನಾನು ಏನೂ ಆಗಿಲ್ಲ ಅಂತ ಹೆಂಗಪ್ಪ ಹೇಳಿ? ಯಪ್ಪ 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 ತಪ್ಕೊಳ್ಳೋದ್ರಲ್ಲಿ ಈ ಇರಲಿಲ್ಲ. ತಪ್ಕೋ ಅಂತೀಯ, ಇಲ್ಲ ಬೇಡ ಅಂತೀಯ. ನೀನ್ ಸೈಡ್ ಹೋಗೆ. ಮತ್ತೆ ಅವ್ರನ್ನ ತಪ್ಕೊಂಡು ಮೂರ್ಛೆ ಹೋಗಿಸ್ಬೇಡಿ. ಅವ್ರ ನೆಪ್ಸೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು. ಒಳ್ಳೆ ಮೂಡಿಂದ ಬಂದಿದ್ದಾರೆ ಕಣೆ. ನೀನು ಮಾತಿಗೆ ಮಾತಾಡ್ಬಿಟ್ಟು ಅವ್ರ ಮೂಡೆಲ್ಲ ಹಾಳು ಮಾಡ್ಬೇಡ. ನೀನ್ ಸೈಡಿಗೆ ಬಾ. ಅದಕ್ಕೆ ಕಾಯ್ತಿರ್ತಾರಲ್ಲ, ನಿಮ್ಗೆ ನಾಚಿಕಾಗಲ್ಲ? ಹಬಿ, ನಿಮ್ ಕಾಲ್ಗಳನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀರಾ? ಅದು ನೀವು ಪದ್ದಪ್ಪನ ಹತ್ರ ಬಿಡ್ಲಪ್ಪನ ಹತ್ರ ಮೆಸೇಜ್ ಬಿಟ್ಟೋಗಿದ್ರಲ್ವಾ, ನಾನನ್ನ ಕರೆಕ್ಟ್ ಮಾಡ್ಬಿಟ್ಟೆ. 2 ಸಲ ಸ್ನಾನ ಮಾಡಿದ್ದೀನಿ. ಅದು ನಿಮ್ ಸ್ವಲ್ಪ ಕಣ್ಣೆ ಮಾಡ್ಬಿಟ್ಟೆ. ಡಿಸ್ಗಸ್ಟಿಂಗ್. ಇಟ್ಸ್ ಓಕೆ. ಹಬಿ, ಬ್ಲೆಸ್ ಮೀ. ಏನಾಗಿಲ್ಲ, ನನಗೆ ಏನೇನೂ ಆಗಿಲ್ಲ. ನಮ್ಮ ಮೆಂಡ್ರು ನಮ್ಮ ಕಾಲಿಗೆ ಬಿದ್ದಾಗೂ ನಮ್ಗೆ ಏನೂ ಆಗಿಲ್ಲ ಅಂತ ನಾನು ಹೆಂಗಪ್ಪ ಹೇಳಿ? ಈಗಲೇ ಹಿಂಗೆ, ಮುಂದೆ ಹೆಂಗೆ ಶಿವ? ಕಮ್ ದಿಸ್ ಸೈಡ್ ಪ್ಲೀಸ್. ನನಗೆ ತುಂಬಾ ಖುಷಿ ಆಗೋಯ್ತಮ್ಮ. ನಿನ್ನ ಮನಸ್ಸಿನ ಆಸೆ ನೆರವೇರಲಿ. ನಿನ್ನ ಮೇಲೆ ನನಗೆ ಎಷ್ಟೇ ಸಿಟ್ಟಿದ್ಲು, ನೀನು ಒಂದು ಬೆರಳಿಂದ ನಮಸ್ಕಾರ ಮಾಡಿದ ಕೂಡಲೇ ನನ್ನ ಸಿಟ್ಟೆಲ್ಲ ಕಲಗಿ ತಣ್ಣಗಾಗ್ಬಿಡ್ತೀನಿ. ವೆರಿ ಗುಡ್. ಹಬಿ, ನಾನು ನಿಮ್ ಜೊತೆ ಟಾಕ್ ಮಾಡ್ಬೇಕು. ಇವರೆಲ್ಲರೂ ಇದಾರೆ ಅಂತ ನಾಚಿಕೆ ಪಡ್ಕೊತಿದ್ರಲ್ಲ, ಒಂದು ರೂಮ್ಗೆ ಹೋಗೋಣ, ಚಿಲ್ಕಾಕೊಂಡ್ಬಿಡೋಣ. ಇಬ್ಬರೇ ಕುತ್ಕೊಂಡು ಅದು ಏನೇನು ಬ್ಯಾಲೆನ್ಸ್ ಅದೆಲ್ಲ ಮಾಡ್ಕೊಂಡೆ ಹಚ್ಕೊಳ್ಳೋಣ. ಹಬಿ, ನಾವಿಬ್ರು ರೂಮಲ್ಲಿ ಕುತ್ಕೊಂಡು ಮಾತಾಡೋಂಥ ಟಾಕ್ ಅಲ್ಲ, ಇದು ಪಬ್ಲಿಕ್ ಟಾಕು. ನಾನು ಯಾವ್ದೋ ಒಂದು ವೃತ್ತದ ಬಗ್ಗೆ ಹೇಳ್ಬೇಕು. ಯಾವ್ದಮ್ಮ ಅದು ವ್ರತ? ಅತ್ತೆ, ನನ್ಗೆ ಯಾರೋ ಒಬ್ರು ಪುಣ್ಯಾತ್ಮರು ಹೇಳಿದ್ರು, ನೋಡಿ ಜಾಜಿ ಅವರೇ, ನೀವು ಪ್ರತಿನಿತ್ಯ ನಿಮ್ ಗಂಡನ ಪಾದಗಳಿಗೆ, ನಿಮ್ ಅತ್ತೆ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ರೆ 1 ತಿಂಗಳಲ್ಲಿ ನಿಮ್ಮ ಭವಿಷ್ಯ ಚೇಂಜ್ ಆಗಿ ನಿಮ್ಗೆ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತ. ನಿನ್ನ ಟಿಕೆಟ್ಗೋಸ್ಕರ ನಿನ್ನ ಗಂಡನಿಗೆ ಬಕೆಟ್ ಬಿಡ್ತಾ ಇದೀಯಾ? ರಬೇಶ್, ಗಂಡ ಹೆಂಡತಿ ಮಧ್ಯೆ ಬಕೆಟ್ ಅಲ್ಲಿ ಬರುತ್ತೆ? ಕರೆಕ್ಟ್ ಆಗಿ ಹೇಳಿದ್ರಿ, ಬಂದ್ರೆ ಒಂದು ಕಿಡ್ ಬರುತ್ತೆ. ಹಬಿ, ನಾನೇನು ಇದೇ ತರ ಫ್ರೆಶ್ ಆಗಿ ರೆಡಿ ಆಗಿರಿ ಒಂದು ಸ್ಪೆಷಲ್ ವೃತ್ತದ ಬಗ್ಗೆ ಹೇಳ್ಬೇಕು. ಇವತ್ತಿನ ಕಾರ್ಯಕ್ರಮ ಹೋಗಿತ್ತಲ್ಲ, ಅವರು ಯಾವ್ದೋ ವ್ರತ ಮಾಡ್ತಿದ್ದಾರೆ. ಮೊದ್ಲು ಅದ್ ಯಾವ ವ್ರತ ಅಂತ ತಿಳ್ಕೊಳ್ಳಿ. ಅದರಿಂದ ನಮ್ಮ ಯಜಮಾನ್ರಿಗೂ ತೊಂದರೆ ಆಗ್ಬಾರ್ದು, ನಮ್ಮ ಮನೆಗೂ ತೊಂದರೆ ಆಗ್ಬಾರ್ದು. ಏನು ಆಗಲ್ಲ, ನೀವು ಸುಮ್ಮನೆ. ನನ್ನ ಸೊಸೆ ಸೀರೆ ಉಟ್ಕೊಂಡು ಒಳ್ಳೆ ಗೃಹಿಣಿ ತರ ಇದ್ದಾಳೆ. ಯಾಕೆ? ನಾನ್ ಸೀರೆ ಉಟ್ಕೊಂಡಿರೋದು ಯಾವತ್ತೂ ನೋಡೇ ಇಲ್ವಾ? ನೀನ್ ಸೀರೆ ಉಟ್ಕೊಳ್ಳೋದಕ್ಕೂ ನನ್ನ ಸೊಸೆ ಸೀರೆ ಉಟ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀನ್ ಸ್ವಲ್ಪ ತೆಪ್ಪಗಿರು. ಅಲ್ಲಿ ದಂಡಪಿಂಡಿಗಳೇನೋ ಕೆಲಸ ಮಾಡ್ತಾ ಇದಾರೆ, ಏನು ಅಂತ ನೋಡ್ಕೊಂಡ್ ಬರ್ತೀನಿ. ಜಾಜಿಯತ್ಗೆ ಆರ್ತಿ ತಟ್ಟೆ ತಂದಿದ್ದೀನಿ. ಈಗ ಎತ್ಲಾ ಅಥವಾ ಆಮೇಲೆ ಎತ್ಲಾ? ನಾನು ತಂದಿದ್ಯಾ? ಈಗಲೇ ಎತ್ಬಿಡು. ಅಣ್ಣಯ್ಯ, ನೀನ್ ನನ್ ಪಾಲಿನ ಆಸ್ತಿ ಕೊಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಜಾಜಿಯತ್ಗೆ ಹೇಳಿ
ಆಸ್ತಿ ಕೊಡುವಾಗ ಕಟ್ ಮಾಡ್ಕೊಂಡು ಕೊಡ್ತೀನಿ. ಅಭಿ ನೆನ್ನೆ ನಾನ್ ನಿಮ್ ಲೆಗ್ಸ್ಗೆ ಮುಟ್ಟಿ ನಮಸ್ಕಾರ ಮಾಡ್ದೆ ಅಲ್ವಾ? ಹೌದೌದು, ನೀವು ಅದು ಯಾವ ಒಂದು ಸುಸಂದರ್ಭದಲ್ಲಿ ನಮ್ಮ ಲೆಗ್ಸ್ಗಳನ್ನ ಮುಟ್ಟಿದ್ರು ಆ ಕ್ಷಣದಲ್ಲೇ ನಾನು ನಿಮ್ಮ ವಶವಾಗಿ ಬಿಟ್ಟೆನು. ಪರವಶನಾದೆನು. ಬೇಡ ಬಿಡ್ರಿ, ಮುಂದೆ ಕೇಳಿದ್ರೆ ಆಡೆ ಕೆಟ್ಟೋಗ್ಬಿಡುತ್ತೆ. ಏ ತನ್ಪಿಂಡ್ಗಳ ಮಾಡಕ್ ಬೇರೆ ಏನು ಕೆಲ್ಸ ಇಲ್ವೇನ್ರು? ಮನೆ ಮುಂದೆ ಯಾಕ್ರು ಹಳ್ಳ ನೋಡ್ತಾ ಇದೀರಾ? ಕೇಳುವುದಕ್ಕೂ ಇದು ಸರಿಯಾದ ಸಮಯವಲ್ಲ. ಸುಮ್ನೆ ಹೊಂಟೋಯ್ತಾ ಇರೋ. ಹಳ್ಳ ನೋಡ್ತಾ ಇರೋದು ಯಾಕೆ ಅಂತ ಹೇಳ್ರು? ಪೂರ್ತಿ ತೊಡ್ದ ಮೇಲೆ ನಿಂಗೆ ಗೊತ್ತಾಗುತ್ತೆ. ಹೋಗ್ ಕಾಫಿ ಮಾಡ್ಕೊಂಬ. ಏನು ಯಜಮಾನ್ರೆ? ಏನವ್ವ? ಆ ತನ್ಪಿಂಡ್ಗಳು ಮನೆ ಮುಂದೆ ಹಳ್ಳ ತೋಡ್ತಾ ಇದಾರೆ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ. ಅಯ್ಯ ಶಿವನೇ, ರೇ ಯಾಕ್ರೆ ಅದು ತೋಡ್ತಾ ಇರೋದು? ಅದೇ ಇವತ್ತಿನ ಸ್ಪೆಷಲ್ ವ್ರತ. ಗೊತ್ತಾಗೋಯ್ತಲೆ, ನನಗೆಲ್ಲ ಗೊತ್ತಾಗೋಯ್ತು. ಅಥವಾ ನಂದು ಸಿಕ್ಕಾಪಟ್ಟೆ ಒಳ್ಳೆ ಕೈ ಅಲ್ವಾ, ಕಣ್ಕೊಂಡು ಕತ್ತಿ ಇರ್ತಾರೆ ಇವ್ರು ಎಂಟು ಕರೆದವ್ರೆ. ಅಥವಾ ನನ್ನ ಕೈಯಿಂದ ಒಂದು ಶ್ರೀಗಂಧದ ಮರನ ಆ ಗುಂಡಿ ಒಳಗೆ ನಡೆಸ್ತಾರೆ. ನೀವು ತುಂಬಾ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೀರಾ. ನಿಮ್ ಹೈಟ್ಗೆ ಗುಂಡಿ ತೋಡ್ಸಿ ಅದ್ರಲ್ಲಿ ನಿಮ್ನ ನಿಲ್ಸಿ ಕಣ್ಣು ಪೂರ್ತಿ ಮಣ್ಣು ಮುಚ್ಚಿ ನಿಮ್ ಕೆನ್ನೆ ಮುಟ್ಟಿ ತಲೆ ತೋರಿದ್ರೆ ನಾನೇ ನೆಕ್ಸ್ಟ್ ಸಿಎಂ ಆಗ್ತೀನಂತೆ. ಅಯ್ಯೋ, ನಿಮ್ಮ ಸುಡ್ಗಾಡ್ರು ಅಂತಕ್ಕೆ ಎಷ್ಟು ಬೆಂಕಿ ರೇ. ಹಿಂದಿನ ಕಾಲದಲ್ಲಿ ಮರಣ ದಂಡನೆಗೆ ಒಳಗಾದವ್ರನ್ನ ಇಲ್ಲಿವರೆಗೂ ಮುಚ್ಚಿಬಿಟ್ಟು ಮೇಲಿಂದ ಆನೆ ಕಾಲಲ್ಲಿ ತುಳಿಸೋರು. ಈ ವ್ರತದಲ್ಲಿ ಎಲಿಫೆಂಟ್ ಬರಲ್ಲ. ನಮ್ ಪದ್ದಪ್ಪನೇ ಅವನಲ್ಲ, ಅದ್ಯಾಕೆ ಬರ್ಬೇಕ್ರಿ? ಬದುಕಿರುವಾಗಲೇ ನನ್ನ ಮಗನ ಜೀವಂತ ಸಮಾಜ ಮಾಡ್ಬೇಕು ಅಂತ ಹೊರಟಿದೀಯಾ? ಮತ್ತೆ ನಾನು ರಾಜಕೀಯದಲ್ಲಿ ಎತ್ತರವಾಗಿ ಬೆಳಿಬೇಕಂದ್ರೆ ಈ ರೀತಿ ಮಾಡ್ಲೇಬೇಕು. ಎತ್ತರವಾಗಿ ಬೆಳಿಬೇಕು ಅಂತ ನನ್ನ ಮಗನ ಹೋಗುತ್ತಾ ಮಾಡ್ತಾ ಇದೀಯಾ? ಇದಕ್ಕೆ ನಾನು ಅವಕಾಶ ಕೊಡಲ್ಲ. ನಿಮ್ ಪರ್ಮಿಷನ್ ಯಾರು ಕೇಳಿದ? ಇಲ್ಲೇ ಇರ್ರಿ. ಹಬಿ, ನೀನ್ ನನ್ ಲವ್ಲಿ ಹಬಿ ಅಲ್ವಾ? ಗುಂಡಿ ನಿಂತ್ಕೊಳ್ಳಿ, ಕಣ್ಣು ಮುಚ್ಬಿಡ್ತೀನಿ. ಅದು ನೋಡಿ, ನಾನು ಗುಂಡಿಲಿ ಇಳಿದಾಗ ಕಾಲೆಲ್ಲ ಮಣ್ಣಾಗ್ಬಿಡ್ತಾವಲ್ವಾ, ಅದಕ್ಕೆ ಪಂಚೆ ಎಳೆ ಬಿಟ್ಬಿಟ್ರೆ ಎಲ್ಲರ ಸ್ವಲ್ಪ ಕೈ ಬಿಡಿಪ. ಎಷ್ಟು ಮಿಸ್ಸು, ಪಂಚೆ ಸಿಕ್ತು, ಬಾವ ಸಿಗ್ಲಿಲ್ಲ. ಹಬಿನ ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ನೀವೆಂತಾರೋ? ಅಯ್ಯೋ ಅವ್ರ ಜೋಬಲ್ಲಿ ನಯಾ ಪೈಸಾ ಇಲ್ಲ. ಎಲ್ಲೋದ್ರೂ ಮನೆಗೆ ವಾಪಸ್ ಬರಲೇಬೇಕು. ಉಳ್ಕೊಂಡಿರೋ ಪಂಚನೆ ಕಿತ್ಕೊಂಡ್ಬಿಟ್ಟಿದೀವಿ. ಪ್ಯಾಂಟ್ ತಗೊಳಕಾದ್ರೂ ಮನೆಗೆ ಬಂದೇ ಬರ್ತಾನೆ. ಆಗ ಮಣ್ಣೆಲ್ಲ ಮುಚ್ಬಿಡೋಣ. ಜೈ ಜೈ ವಿಠಲ ಪಾಂಡುರಂಗ ವಿಠಲ, ಜೈ ಜೈ ವಿಠಲ ಪಾಂಡುರಂಗ ವಿಠಲ, ಜೈ ಜೈ ವಿಠಲ ಪಾಂಡುರಂಗ ವಿಠಲ. ಸ್ವಾಮಿಗಳ ಬೇಗ ಕಣ್ ತೆಗೀರಿ, ಇಲ್ಲ ಭಕ್ತಾದಿಗಳೆಲ್ಲ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಭಕ್ತಾದಿಗಳೇ, ನಾನು ನಶ್ವರ, ನೀವು ನಶ್ವರ, ಹೆಂಡತಿ ನಶ್ವರ, ಗಂಡ ನಶ್ವರ, ಮಕ್ಕಳು ನಶ್ವರ, ಅಧಿಕಾರ ನಶ್ವರ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಜಗತ್ತಿನಲ್ಲಿರುವುದೆಲ್ಲವೂ ನಶ್ವರ. ಸ್ವಾಮಿಗಳ ನಿಮ್ಮ ಹೆಸರೇನು? ನನ್ನ ನಾಮಧೇಯ ನಿರಾಳ ಬಾಬಾ. ಅಂದ್ರೆ ನಿಮ್ಗೆ ಸಂಸಾರ ಹೆಂಡತಿ ಮಕ್ಳು ಯಾರು ಇಲ್ವಾ? ಯಾರು ಈ ಸಂಸಾರವೆಂಬ ಬಿಡಾರದಲ್ಲಿ ಹೊಕ್ಕು ಅದನ್ನು ತ್ಯಜಿಸಿ ಬಿಟ್ಟು ಆಚೆ ಕಡೆ ಬಂದು ಸನ್ಯಾಸಿ ಆಗ್ತಾನೋ ಅಂತವನು ಮಾತ್ರ ನಿಜವಾದ ಸನ್ಯಾಸಿ. ಯಾಕೆ ಅಂದ್ರೆ ಅವನು ಸಂಸಾರದ ಎಲ್ಲ ಸುಖ ಐಭೋಗಗಳನ್ನ ಅನುಭವಿಸಿರ್ತಾನೆ. ಅವನಿಗೆ ನಿಮ್ಮ ಹಾಗೆ ಪಕ್ಕದ ಮನೆಯ ಕಾಂಪೌಂಡ್ ಅನ್ನು ಹಾರುವ ಚಟಗಳು ಇರುವುದಿಲ್ಲ. ಸ್ವಾಮಿಗಳೇ, ನಾವು ಈ ಜಗತ್ತಲ್ಲಿ ಹೇಗಿರ್ಬೇಕು ಅನ್ನೋ ತಿಳಿಸ್ಕೊಡ್ತೀರಾ? ಈ ಜಗತ್ತು ಅನ್ನೋದು ಏನಿದೆಯಲ್ಲ, ಅದು ದೈವ ನಿಯಾಮಕ. ಆ ಭಗವಂತ ಅನ್ನೋನು ನಮ್ಮನ್ನೇನು ಸುಮ್ಮನೆ ಈ ಭೂಮಿ ಮೇಲೆ ಕಳಿಸಿರುವುದಿಲ್ಲ. ಹೆಣ್ಣು ಹೊನ್ನು ಮಣ್ಣು ನಮ್ಮ ಸುತ್ತ ನಿಂತ್ಕೊಂಡ್ಬಿಟ್ಟು ನಮ್ಮನ್ನು ಹಂಗಂಗೆ ಸೆಳಿತಾ ಇರ್ತವೆ. ಅದು ಯಾವುದರ ಪ್ರಭಾವಕ್ಕೂ ಒಳಗಾಗದೆ ಇರೋನು ನನ್ನ ತರಹದ ಸ್ವಾಮೀಜಿ ಆಗ್ತಾನೆ, ಇಲ್ಲ ಅಂದ್ರೆ ಸತ್ತು ಸಮಾಧಿ ಆಗ್ತಾನೆ. ತುಂಬಾ ಚೆನ್ನಾಗಿತ್ತು ಸ್ವಾಮಿ ನಿಮ್ ಭಾಷಣ. ಸದ್ಯ ನಿಮ್ಮ ಒಬ್ಬರಿಗಾದ್ರೂ ಅರ್ಥ ಆಯ್ತಲ್ಲ, ನಾನು ಧನ್ಯ. ನಮಗೂ ಅರ್ಥ ಆಗಿದೆ ಸ್ವಾಮಿ. ಸ್ವಾಮಿ, ನೀವು ಹೀಗೆ ನಮ್ಮ ಚಾನಲ್ಗೆ ಬಂದು ಪ್ರತಿನಿತ್ಯ ಉಪದೇಶ ಮಾಡಿದ್ರೆ ತಿಂಗಳಿಗೆ ಸಂಭಾವನೆ ಅಂತ 10,000 ರೂಪಾಯಿ ಕೊಡ್ತೀವಿ. ಲೇ ಚಂಪಾ, ಕಾಫಿ ಕೇಳಿ ಎಷ್ಟೊತ್ತಾಯ್ತು? ಕಾಫಿನ ಬೇಗ ತಂದು ಬಡಿಯಕ್ಕೆ ಏನೇ ಗಾಡಿ? ನಮ್ಮ ಯಜಮಾನ್ರ ಮನೆಯಿಂದ ಓಡಿಸಿ ಒಂದಿನ ಆಯ್ತು. ನಿಮಗೆ ಕಾಫಿ ಬೇಕಾ? ತಗೊಳ್ಳಿ, ಈ ನೀರ್ನ ಕುಡಿದು ನಿಮ್ ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ. ಚಂಪಾ, ಡೋಂಟ್ ಟಾಕ್ ರಬಿಶ್. ಅವ್ರಾಗ ಮನೆ ಬಿಟ್ಟು ಹೋದ್ರೆ ನಾನೇನೇ ಮಾಡಕ್ಕಾಗುತ್ತೆ? ಅಯ್ಯೋ ಸಾಕು ಸುಮ್ಮನಿರಮ್ಮ. ಬದುಕಿರೋವಾಗಲೇ ಗಂಡನ್ನ ಗುಂಡಿ ಒಳಗೆ ಹೂತಾಕಕ್ ನೋಡ್ತಾ ಇದೆಯಲ್ಲ, ನೀನು ಒಂದು ಹೆಣ್ಣ. ಶಾಸ್ತ್ರಿಗಳು ಹಾಗೆ ಮಾಡಕ್ ಹೇಳಿದ್ರು, ಅದಕ್ಕೆ ನಾನು ಹಾಗೆ ಮಾಡಿದೆ. ಇದ್ರಲ್ಲಿ ನಂದೇನ್ ತಪ್ಪು? ಆ ಶಾಸ್ತ್ರಿಗಳನ್ನ ಗುಂಡಿ ಒಳಗೆ ಹೂತಾಕ್ಬೇಕಾಗಿತ್ತು. ನನ್ನ ಮಗನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಗಂಡುಗಲಿ ಉಂಟಿದ ಕಟ್ಟ ಕಡೆಯ ತುಂಡು. ಆ ತುಂಡನ್ನ ಗುಂಡಿ ಒಳಗೆ ಹೂತಾಕೋ ಶಾಸ್ತ್ರ ನಮ್ಗೆ ಇಷ್ಟವಾಗಲ್ಲ ಅಂತ ನೀನು ಹೇಳ್ಬೇಕಾಗಿತ್ತು. ನೋಡಿ, ನಮ್ಮ ಯಜಮಾನ್ರನ್ನ ನೆಟ್ಟಿಗೆ ನೋಡ್ಕೊಳಕಾದ್ರೆ ನೀವ್ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನನಗ್ ಬಿಟ್ಕೊಡಿ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ನನ್ನ ಮಗ ನಿನ್ನ ಕಟ್ಕೊಂಡ ಮೇಲೆ ಅನುಭವಿಸ್ತಾ ಇರೋದನ್ನ ನಾನು ಕಾಣ್ಣ. ನೋಡಮ್ಮ,
ಇಲ್ಲಾಂದ್ರೆ ನೀನ್ ತೋರಿಸಿರೋ ಗುಂಡಿ ಒಳಗೆ ನಿನ್ನೆ ಹೂತಾಕ್ಬಿಡ್ತೀನಿ. ನಾನು ಶಾಂತವಾಗಿದ್ಲೆ ರಂಗಮ್ಮ, ಲಚ್ಚಿಗೆದ್ಲೆ ಮಂಗಮ್ಮ. ಅಮ್ಮ ಅತ್ತಿಗೆ ಬೈತ್ಯಾ? ಏನೋ ಪಾಪ ರಾಜಕೀಯದಲ್ಲಿ ಮುಂದೆ ಬರ್ಬೇಕು ಅನ್ನೋ ಆಸೆಗೆ ಹೀಗ್ ಮಾಡಿದಾರೆ ಅಷ್ಟೇನೆ. ಮುಚ್ಚೆ ಬಾಯಿ. ಓತಿ ಕ್ಯಾತನ್ಗೆ ಬೇರೆ ಸಾಕ್ಷಿ ಇರ್ತೀನಿ. ಇದೇ ಕಡೆ ಇನ್ನೊಂದ್ಸಲ ನಿನ್ನ ಅತ್ತಿಗೆನ ವಹಿಸ್ಕೊಂಡು ಬಂದ್ರೆ ಎಗಲ್ತಾ ಇರೋ ನಿನ್ ಜುಟ್ಟನ್ನ ಮಲಗಿಸ್ಬಿಡ್ತೀನಿ. ಏ ಚಂಪಾ, ಯಾರೋ ದೊಡ್ಡ ಸನ್ಯಾಸಿಗಳು ಕಣೆ, ನಿರಾಳ ಬಾಬಾ ಅಂತ. ಎಂತ ಸಮಸ್ಯೆ ಏನಾದ್ರೂ ಬಗೆಹರಿಸ್ತಾರಂತೆ ಕಣೆ. ಹಾಗಂತ ಇಲ್ಲಿ ಗೊತ್ತಿದೆ ನೋಡು. ಅತ್ತೆ ಒಂದ್ ಸ್ವಲ್ಪ ಫೋಟೋ ನೋಡಿ. ಈ ಮುಸುಡಿನ ಎಲ್ಲೋ ನೋಡೋದಾಗಿದೆಯಲ್ಲ. ನೋಡಕ್ಕೆ ಸ್ಟೇಟ್ ನಮ್ಮ ಪಾಂಡುರಂಗನ ತರನೇ ಇದಾನೆ. ನನ್ನ ಹಬಿ ಸನ್ಯಾಸಿ ಆಗ್ಬಿಟ್ರಾ? ಅವ್ರಿಗೆ ಯಾಕೆ ಸನ್ಯಾಸಿ ಆಗುವಂತ ಗ್ರಹಚಾರ? ನೆಟ್ಟಿಗೆ ಗಂಡನ ಮುಖ ನೋಡಿದ್ರೆ ತಾನೇ ಅವ್ರ ಗುರ್ತು ಹಿಡಿಯೋದಕ್ಕೆ. ಅವರು ಸಂಸಾರಕ್ಕೆ ಹೆದರ್ಕೊಂಡು ಕಾವಿ ಹಾಕೊಂಡು ಹಿಮಾಲಯಕ್ಕೆ ಹೋಗೋರಲ್ಲ. ಅವರೇ ಬೇರೆ ಇವರೇ ಬೇರೆ. ಎಂತ ಪ್ರಶ್ನೆ ಕೇಳಿದ್ರು ಈಸಿಯಾಗಿ ಉತ್ತರ ಕೊಡ್ತಾರಂತೆ. ಪಲ್ಲು ಅವ್ರು ಎಲ್ಲಿ ಸಿಗ್ತಾರೆ? ಅಮ್ಮ ಇಲ್ಲೇ ಯಾವ್ದೋ ಮರದ ಹತ್ರ ಇದಾರಂತೆ. ನಾನು ಈಗಲೇ ಆ ಸ್ವಾಮೀಜಿನ ಭೇಟಿ ಮಾಡಿ ನನ್ನ ಮಗನ್ನ ಉಳಿಸ್ಕೊತೀನಿ. ಅತ್ತೆ ನಾನೇ ನಿಮ್ ಜೊತೆ ಬರ್ಲಾ? ಬಾಮ. ಅತ್ತೆ ನಾನು ನಿಮ್ ಜೊತೆ ಬರ್ಲಾ? ಯಾಕಮ್ಮ ಅಲ್ಲಿ ಬಂದು ತೊಂದರೆ ಕೊಡೋದಿಕ್ಕ? ಏನು ಬೇಕಾಗಿಲ್ಲ, ನೀನ್ ಇಲ್ಲೇ ಬಿದ್ದಿರು. ಸ್ವಾಮಿ ಮುಳುಗಡೆ ಮುಳುಗಡೆ, ನೀವೇ ನನ್ನನ್ನು ಕಾಪಾಡಬೇಕು. ಜೈ ರಂಗ. ತಾಯಿ, ನಿಮ್ಮನ್ನ ನಾನು ಈ ಹೆಣ್ಣಿನಿಂದ ಕಾಪಾಡಬೇಕು ಅಥವಾ ನಿಮ್ಮ ಗಂಡನಿಂದ ಕಾಪಾಡಬೇಕು? ನನ್ನ ಗಂಡ ಮೇಲಕ್ಕೆ ಹೋಗಿ ಬಹಳ ವರ್ಷ ಆಯ್ತು. ನನ್ನ ಸೊಸೆಯಿಂದ ನನ್ನ ಮಗನ್ನ ಕಾಪಾಡಬೇಕು. ಯಾರು ತಾಯಿ ನೀನು? ನಾನು ಲಗ್ಗಮ್ಮ. ಲಗ್ಗಮ್ಮ ಗೊತ್ತಾಯ್ತು ಬಿಡಮ್ಮ, ನಿನಗೆ ರಕಾರ ಬರುವುದಿಲ್ಲ. ನಿಮಗೆ ಗೊತ್ತಾಯ್ತು ಸ್ವಾಮಿ? ರಂಗಮ್ಮ ಅಂತ ಹೇಳಲು ಹೋಗಿ ಲಂಗಮ್ಮ ಎಂದೇ ಅಲ್ಲ, ಆಗಲೇ ನನಗೆ ಗೊತ್ತಾಯ್ತು ತಾಯಿ. ಸ್ವಾಮಿ ನಿಮ್ಮನ್ನ ನೋಡ್ತಾ ಇದ್ರೆ ಥೇಟ್ ನನ್ನ ಮಗನ್ ನೋಡ್ದ ಹಾಗೆ ಆಗತ್ತೆ. ಅದು ನೋಡಿ ತಾಯಿ, ಪ್ರಪಂಚದಲ್ಲಿ ಒಬ್ಬರ ಹಾಗೆ ಒಟ್ಟು 7 ಜನರಿರುತ್ತಾರೆ. ನೀವು ಕಂಡವರನ್ನ ನನ್ನ ಮಗ ಎಂದರೆ ಸತ್ತ ಸರ್ಗದಲ್ಲಿರುವ ನಿಮ್ಮ ಯಜಮಾನಪ್ಪ ಬಂದು ನಿಮಗೆ ಒದಿತೇನೆ. ನನ್ನ ಸೊಸೆ ಏನ್ ಮಾಡಿದ್ಲು ಗೊತ್ತೇ? ಹಳ್ಳ ತೋರಿಸಿ ನನ್ನ ಮಗನ್ನ ಮುಚ್ಚಾಕಕ್ ನೋಡಿದ್ಲು. ಅದಕ್ಕೆ ಅವನು ಪಂಚ ಕಿತ್ತಾಕ್ಬಿಟ್ಟು ಓಡಿ ಬಂದ. ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು ಸ್ವಾಮಿಗಳೇ? ಕೇಳಿ ಕೇಳಿ ನಾವು ದೈವಾಂಶ ಸಂಭೂತರು. ಒಂದು ಸಲ ಈ ಕಮಂಡಲಕ್ಕೆ ಕ್ಷೂಮಂತ್ರ ಗಾಳಿ ಹಾಕ್ಬಿಟ್ವಿ ಅಂದ್ರೆ ಜೀ ಕನ್ನಡದಲ್ಲಿ ಬರುವ ಪಾಂಡುರಂಗ ಬಿಟ್ಟಲ್ಲ ದಾರವೇ ಕಾಣಿಸುತ್ತೆ, ನೋಡ್ತೀರಿ? ಬೇಡಿ ಗುಳಿಗಳೇ, ರಾತ್ರಿ 10 ಗಂಟೆಗೆ ಅವಳೇ ತೋರಿಸ್ತಾಳೆ, ನೋಡ್ಕೊತೀವಿ. ನೀವು ಏನೇ ಹೇಳಿ ರಂಗಮ್ಮ, ಆ ನಿಮ್ಮ ಸೊಸೆ ನಿಮ್ಮ ವಂಶಕ್ಕೆ ತಕ್ಕನಾದವಳಲ್ಲ. ಇದು ಪ್ರಪಂಚಕ್ಕೆ ಗೊತ್ತಿಲ್ಲ ವಿಷಯ. ಇವತ್ತು ನಿಮ್ಮ ಬಾಯಿಂದ ಈಚೆಗೆ ಬಂತು ಅಷ್ಟೇ. ಯಾವ ಕೆಟ್ಟ ಘಳಿಗೆಯಲ್ಲಿ ಅವಳನ್ನ ನನ್ನ ಮಗನಿಗೆ ಗಂಟು ಹಾಕಿದ್ವೋ ಆವತ್ತಿಂದ ಇವತ್ತಿನವರೆಗೂ ನನ್ನ ಮಗನ ಜೊತೆ ಒಂದು ದಿನ ನೆಟ್ಟು ಸಂಸಾರ ಮಾಡಲಿಲ್ಲ. ನನ್ನ ಮನಸ್ಸಲ್ಲೂ ಇದೇ ವಿಷಯ ಕೊರಿತಾ ಇದೆ ಗುರುಗಳೇ. ಮುಖದಲ್ಲಿ ತೇಜಸ್ಸಿದೆ, ಕಣ್ಣಿನಲ್ಲಿ ಹೊಳಪಿದೆ, ಆದರೂ ಈ ನಿನ್ನ ದುರ್ಬಲ ಮನಸ್ಸಿನಲ್ಲಿ ಈ ದುಗುಡ ಎನ್ನುವುದು ಮೊಡಗಟ್ಟಿದೆ. ಮಾತಾಡ್ಬೇಕು ಅಂತ ಹೋದ್ರೆ ಗಂಟ್ಲೆಲ್ಲೇ ಸಿಕ್ಕಾಕೊಂಡಾಗತ್ತೆ. ನನಗೆ ಸಮಾಧಾನ ಮಾಡೋರು ಯಾರಿದ್ದಾರೆ ಇಲ್ಲಿ? ಸುಕೋಮಲೆ, ನಿನ್ನ ಪಾಲಿಗೆ ನನ್ನ ತೊಡೆಗಳು ಸತ್ತು ಹೋಗಿವೆಯಾ? ಇಡುವ ನಿನ್ನ ತಲೆಯನ್ನು ಈ ನನ್ನ ತೊಡೆ ಮೇಲೆ. ನಿನ್ನ ದುಃಖವನ್ನು ಕಾರಿಕೋ, ಮನಸ್ಸನ್ನ ಹಗೂರ ಮಾಡಿಕೋ. ಅತ್ತೆ ಗುರುಗಳು ಹೇಳಿದ್ಮೇಲೆ ನಾನೇನೇ ಕೇಳ್ತೀಯಾ? ಅವಳ ತೊಡೆ ಇರೋದೇ ನಿನ್ನಂಥವಳ ದುಃಖ ಶಮನ ಮಾಡೋದಕ್ಕೆ. ಇದು ತಲೆ ತೊಡೆ ಗಟ್ಟಿಯಾಗಿದೆ. ಈಗ ಹೇಗನ್ನಿಸ್ತಾ ಇದೆ ಚಂಪಾ? ಇಂಥ ಬೆಚ್ಚನೆಯ ಅನುಭವ ನಂಗೆ ಯಾವತ್ತೂ ಆಗಿರ್ಲಿಲ್ಲ ಅತ್ತೆ. ಸುಕೋಮಲೆ, ಈಗ ನಿನ್ನ ದುಃಖವನ್ನು ತೋಡಿಕೋ, ಮನಸ್ಸು ಹಗೂರವಾಗಲಿ. ನಾನು ನಮ್ಮ ಯಜಮಾನ್ರನ್ನ ತುಂಬಾ ಪ್ರೀತಿಸ್ತಿದ್ದೆ. ಮದುವೆಯಾದ ಯಾವುದೇ ಹುಡುಗಿ ನನ್ನ ತೊಡೆಯ ಮೇಲೆ ಮಲಗ ಕೂಡದು. ಪಾಪ ಅವಳಿಗೆ ಮದುವೆ ಎಲ್ಲಿಂದ ಬಂತು? ನನ್ನ ಸೊಸೆ ಕಾಟ ತಾಳಲಾಲ್ದೆ ನನ್ನ ಮಗ ಮನೆ ಬಿಟ್ಟು ಓಡ್ ಹೋಗಿದ್ದಾನೆ. ಅವಳು ವಾಪಸ್ ಬಂದ್ಮೇಲೆ ಅವನ ಜೊತೆ ಇವಳು ಮದುವೆ. ತಿಳಿಯಿತು. ಅದು ರಂಗಮ್ಮ, ನಿನ್ನ ಮನೆಯಲ್ಲಿ ಒಟ್ಟು 3 ಜನರಿಂದ ನಿನಗೆ ಕಾಟವಿದೆ. ಯಾರ್ಯಾರು ಗುರುಗಳೇ? ಅವನು ಮತ್ತು ಅವಳು. ಗೊತ್ತಾಗ್ಲಿಲ್ಲ. ಎಷ್ಟು ಗೊತ್ತಾಗಲ್ವೇನೆ? ನಮ್ಮಿಬ್ಬರನ್ನ ಬಿಟ್ಟು ಉಳಿದ 3 ಜನರಿಂದ ಕಾಟ ಇದೆ ನಮ್ಗೆ. ನಿಮ್ಗೆ ಒಬ್ಳು ಮಗಳು ಇದ್ದಾಳಲ್ಲ, ಅದಕ್ಕೇನೆ ಗೊತ್ತಾಗುತ್ತೆ. ಹಸುಗೂಸು ಆಟಕೊಂಡು ಲೆಕ್ಕಕ್ಕಿಲ್ಲ. ಗುರುಗಳೇ, ಅವಳ ಕಾಟ ತಪ್ಪಿ ನನ್ನ ಮಗ ಮನೆಗೆ ವಾಪಸ್ ಬರಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ? ಅದು ರಂಗಮ್ಮ, ನೀನು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಿ ಅವರ ಹಣೆಗೆ ಕುಂಕುಮವನ್ನು ಇಟ್ಟು ಅವರ ಕೆನ್ನೆಗೆ 21 ಸಲ ಫಟೀರ್ 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 ಎಂದು ಬಾರಿಸಬೇಕು. ಆ ಒಡೆದಂತ ಏಟುಗಳು ಪಕ್ಕದ ಮನೆಯವರೆಗೂ ಕೇಳಿಸಬೇಕು. ಹೀಗೆ ನೀನು 3 ವಾರ ಮಾಡಿದ್ದೇ ಆದಲ್ಲಿ ಓಡಿ ಹೋದ ಆ ನಿನ್ನ ಮಗ 3ನೇ ವಾರಕ್ಕೆ
ಇಲ್ಲಿ ಪ್ರತ್ಯಕ್ಷವಾಗುತ್ತಾನೆ. ಅಂತೂ ರೆಡಿ ಆದ್ರು ನೀನಿನ್ನ ತೊಲಗೆ. ಯಾಕೋ ನಿಮ್ ಬಿಟ್ಟು ಹೋಗೋಕ್ ಮನ್ಸೇ ಬರ್ತಿಲ್ಲ ಗುರುಗಳೇ. ಇನ್ ಒಂದೇ ಒಂದ್ಸತಿ ನಿಮ್ ತಡೆ ಮೇಲೆ ಮಲ್ಕೊಂಡ್ಬಿಡ್ಲಾ? ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀನೊಬ್ಬಳೆ ನನ್ನ ತೊಡೆ ಮೇಲೆ ತಲೆಯನ್ನಿಕ್ಕಿ ಮಲಗಿದರೆ ಬಂದ ಭಕ್ತಾದಿಗಳು ಅವರ ತಲೆಯನ್ನು ಎಲ್ಲಿ ಇಡಬೇಕು? ಇವತ್ತಿನ ನಿನ್ನ ಕೋಟ ಮುಗಿಯಿತು, ನಾಳೆ ಋಣವಿದ್ದರೆ ನೋಡೋಣ. ಪದ್ದು ಪೂಜೆ ಹಾಕಿದ್ಮೇಲೆ ಪ್ರಸಾದ ಸಿಕ್ಕೇ ಸಿಗುತ್ತೆ ಅಲ್ವಾ ಅತ್ತೆ? ಅದಕ್ಕೆ ಬೇಡಪ್ಪ ಪೂಜೆ ಮಾಡ್ತಾ ಇರೋದು. ಬದ್ದು ಜಾಜಿನ್ ಕಲಿಯಪ್ಪ. ಜಾಜಿ ಅವರೇ, ಪೂಜೆ ನಡೀತಾ ಇದೆ, ಬೇಗ ಬನ್ನಿ, ಪ್ರಸಾದ ಸಿಗುತ್ತೆ. ಓಡೋದ್ರಿ ನನ್ನ ಹಬಿ, ಬೇಗ ಮನೆಗೆ ಬರ್ಲಿ ಅಂತ ಗಾಡ್ ಹತ್ರ ಬೇಡ್ಕೋತಾ ಇದೀರಾ? ಅದಕ್ಕೆ ತಾನಿಮ್ಮ ಈ ಪೂಜೆ ಮಾಡ್ತಾ ಇರೋದು. ತಗೊಮ್ಮ ಮಂಗಳಾರತಿ. ಯಾಕೆ ಏನು ಅಂತ ಕೇಳಬಾರದು. ನಾನು ಕೊಡ್ತಾನೆ ಇರ್ತೀನಿ, ನೀವು ತಗೋತಾನೇ ಇರ್ಬೇಕು. ಹಾಗಂದ್ರೆ ಹೇಗಮ್ಮ? ನಾನು ಕೊಡ್ಲೇಬೇಕು, ನೀನು ತಗೊಳ್ಳೇಬೇಕು. ಹಾಗಲ್ಲಮ್ಮ, ನಿಮ್ಮ ಪೂಜೆನ 3 ವಾರ ಮಾಡಿ ನಿಮ್ಮ 3 ಜನಕ್ಕೆ ದಿನಕ್ಕೆ 21 ಏಟಿನಂತೆ ಕೊಟ್ಟರೆ ಓಡ್ ಹೋಗಿರೋ ನನ್ನ ಮಗ ಓಡೋಡಿ ಬರ್ತಾನಂತೆ. ದಿನಕ್ಕೆ 21 ಏಟು ಈ ತರ ತಿಂತ ಇದ್ರೆ ಬಾಯಿಲಿರೋ ಹಗ್ಗ ಉದುರೋಗುತ್ತೆ ಅಷ್ಟೇ. ಆಮೇಲಿಂದ ಪೂಜೆ ಟೈಮಿಗೆ ಬರೋದೇ ಬೇಡ ಕಣೋ. ಬರೋಲ್ಲ ಅಂದ್ರೆ ನಾನು ಬಿಡ್ಬೇಕಲ್ಲ. ಎಳ್ಕೊಂಡು ಬಂದು ಕಟ್ಟ ಹೊಡಿತೀನಿ. ಹುಷಾರ್. ಬಂದು ಬಿಟ್ಲ ಆ ಬಾಬಾ ಯಾರು ಅಂತ ವಿಚಾರಿಸ್ಕೊಂಡ್ ಬಂದ್ರು. ಜೊತೆಗೆ ನಾವು ಹೋದ್ರೆ ಅನುಮಾನ ಬರುತ್ತೆ. ಹಾಗಿದ್ರೆ ಆ ಪಲ್ಲು ಇದ್ದಾಳಲ್ಲ, ಅವಳನ್ನ ಚೂ ಬಿಡೋಣ. ಬಾಬಾಜಿ, ನನಗೆ ಸಿಕ್ಕಾಪಟ್ಟೆ ತೊಂದರೆಗಳಿವೆ, ಅವೆಲ್ಲ ಯಾವಾಗ ಬಗೆಹರಿಯುತ್ತೆ? ಅದೇನು ಎಂದು ಹೇಳು ತಂಗಿ. ನೀವು ತಂಗಿ ಅನ್ಕೂಡ್ಲೆ ನಮ್ಮ ಅಣ್ಣಯ್ಯ ಕರ್ದಂಗೆ ಆಯ್ತು. ನೀವು ನೋಡೋದಕ್ಕೆ ನಮ್ಮ ಅಣ್ಣಯ್ಯನ ತರನೇ ಇದ್ದೀರಾ. ವಿಷಯಾಂತರವಾಗುತ್ತಿದೆ ತಂಗಿ. ಬಂದ ವಿಷಯ ಅದೇನು ಅಂತ ಹೇಳು. ನನ್ನ ಮನಸ್ಸಲ್ಲಿ 3 ಪ್ರಶ್ನೆ ಇದೆ. ಗೊತ್ತಾಯ್ತು ಬಿಡು ತಂಗಿ. ಓಡಿ ಹೋದ ಆ ನಿನ್ನ ಅಣ್ಣ ಯಾವಾಗ ಬರುತ್ತಾನೆಂದು. ಇನ್ನು 2ನೇ ಪ್ರಶ್ನೆ, ಆ ನಿನ್ನ ಯಜಮಾನಪ್ಪನಿಗೆ ಅದು ಯಾವಾಗ ಕೆಲಸ ಸಿಕ್ಕುತ್ತದೆ ಎಂದು. ಇನ್ನು 3ನೇ ಪ್ರಶ್ನೆ, ನಿನಗೆ ಆದಷ್ಟು ಬೇಗ ಗಂಡು ಮಗ ಆಗಬೇಕು, ನೀನು ಅದನ್ನ ಜೋಳಿಗೆಯಲ್ಲಿ ತೂಗಬೇಕು ಅಲ್ಲವೇ? ನೋಡು ತಂಗಿ, ನಿಮ್ಮ ಅಣ್ಣನದು ಹಾಲಿನಂತ ಹೃದಯ. ಅವನನ್ನು ಯಾವುದೇ ಕಾರಣಕ್ಕೂ ಎದುರು ಹಾಕಿಕೊಳ್ಳಬೇಡ. ಅವನ ಹತ್ತಿರ ಆಸ್ತಿಯಲ್ಲಿ ಪಾಲು ಕೇಳಲೇಬೇಡ. ಒಂದು ವೇಳೆ ನೀನು ಪಾಲು ಕೇಳಿದ್ದೆ ಆದರೆ ನೀನು ಕೂಡ ಆ ತರ ದಿಕ್ಕಾಪಾಲಾಗಿ ಹೋಗುತ್ತೀಯ. ನೋಡು, ನಿಮ್ಮ ಮನೆಯಲ್ಲಿ ತೊಂದರೆ ಬಂದಿರುವುದು ಆ ನಿಮ್ಮ ಅತ್ತಿಗೆಯಿಂದ. ಅಂದ್ರೆ ನಮ್ ಜಾಜಿಸ್ಗೆನಾ? ಹೌದು ತಂಗಿ. ಇಡೀ ಕುಂಕುಮವನ್ನ ಇದನ್ನು ನಿಮ್ಮ ಅತ್ತಿಗೆಯ ಹಣೆಗೆ ಇಟ್ಟು ಬಿಟ್ಟು ಗಂಡನ ಜೊತೆ ನೆಟ್ಟಿಗೆ ಸಂಸಾರ ಮಾಡಲೇ ಕತ್ತೆ ಎಂದು ಈ ರೀತಿ 3 ಸಲ ಮಟಕಬೇಕು. 3 ಜನರಿಂದ ಮಟಕಿಸಬೇಕು. 3 ವಾರಗಳ ಕಾಲ ಈ ವ್ರತವನ್ನು ಪಾಲಿಸಬೇಕು. ಹಾಗೆ ಮಾಡಿದ್ದೇ ಆದಲ್ಲಿ ಓಡಿ ಹೋದ ಆ ನಿನ್ನ ಅಣ್ಣ 3 ವಾರದಲ್ಲಿ ಕುಡ್ಕೊಂಡು ಮನೆಗೆ ಬರ್ತಾನೆ. ಬಾಬಾ ಏನಂದ್ರೆ? ಎಲ್ಲ ಸರಿಯಾಗಿ ಹೇಳಿದ್ರು. ಅದಕ್ಕೆ ನಿಮ್ಗೊಂದ್ ಶಾಪ ಇದೆಯಂತೆ, ಅದ್ರ ವಿಮೋಚನೆಗೆ ಒಂದ್ ದಾರಿ ಹೇಳ್ಕೊಟ್ಟಿದ್ದಾರೆ. ಹೌದಾ? ಎಲ್ಲಿ ಕಣ್ಮುಚ್ಚಿ. ನಿನ್ ಗಂಡನ್ ಜೊತೆ ನೆಟ್ಟಿಗೆ ಸಂಸಾರ ಮಾಡೇ ಕತ್ತೆ. ನಿನ್ ಗಂಡನ್ ಜೊತೆ ನೆಟ್ಟಿಗೆ ಸಂಸಾರ ಮಾಡೇ ಕತ್ತೆ. ಯಾಕಮ್ಮ ಜಾಜತ್ಗೆ ಹೀಗೆ ಮುಟುಕ್ತಿದ್ಯಾ? ಅವರು ನಿಮ್ಮ ಅತ್ತಿಗೆ. ಏನಪ್ಪ, ನೀವಿಬ್ರು ಹೀಗೆ ಮಾಡಿದ್ರೆ ಒಳ್ಳೇದಾಗತ್ತಂತೆ. ನಾನು ಹೀಗೆ ಮಾಡಿದ್ರೆ ನಂಗೆ ಕೆಲಸ ಸಿಗುತ್ತಂತ. ಗ್ಯಾರಂಟಿ ಸಿಗುತ್ತಂತೆ. ನಿನ್ನ ಗಂಡಿನ ಜೊತೆ ನೆಟ್ಟಿಗೆ ಸಂಸಾರ ಮಾಡೇ ಕತ್ತೆ. ಪೂಜೆ ಮಾಡಿದ್ದೀನಿ, ಪ್ರಸಾದ ಕೊಡ್ತೀನಿ, ಬನ್ನಿ. ಸ್ವಾಮಿಗಳೇ, ಉಪನ್ಯಾಸ ಕೊಡೋದಕ್ಕೆ ಚಾನಲಿಗೆ ಬರ್ತೀನಿ ಅಂತ ಹೇಳಿದ್ರಿ, ಬರ್ಲೇ ಇಲ್ಲ. ಮಾಧ್ಯಮ ಮಿತ್ರರೇ, ಇಲ್ಲಿರುವ ಭಕ್ತಾದಿಗಳನ್ನು ಬಿಟ್ಟು ನಿಮ್ಮ ಬಳಿಗೆ ಬರಲು ನನಗೆ ಮನಸ್ಸೇ ಆಗ್ತಾ ಇಲ್ಲ ನೋಡಿ. ಅದಕ್ಕೆ ಕ್ಯಾಮ್ರಾ ಸಮೇತ ಬಂದ್ಬಿಟ್ಟಿದೀವಿ. ನೀವು ಉಪನ್ಯಾಸ ಕೊಡಿ, ಶೂಟ್ ಮಾಡ್ಕೊಂಡು ಟೆಲಿಕಾಸ್ಟ್ ಮಾಡ್ತಾರೆ. ಸ್ವಾಮಿಗಳೇ, ನಿಮ್ಮಂತ ಸ್ವಾಮಿಗಳನ್ನ ನೋಡ್ತಾ ಇರೋದು ನಮ್ಮಂತವ್ರ ಭಾಗ್ಯ. ಇನ್ ಒಂದೇ ಒಂದ್ಸತಿ ನಿಮ್ ತೊಡೆ ಮೇಲೆ ನನ್ ತಲೆ ಇಟ್ಟು ಮಲ್ಕೊಳಕ್ ಅವಕಾಶ ಮಾಡ್ಕೊಡಿ. ಅಗತ್ಯ ಸುಖ ಮರೆ ಇಕ್ಕುತ್ತಲೆ ಮರೆ ದುಃಖ. ಚಂಪಾ,
ಈಗ ಹೇಗ ಅನಿಸ್ತಾ ಇದೆಯೇ? ಈ ಸ್ವಾಮಿಗಳ ತೊಡೆ ಮೇಲೆ ನನ್ ತಲೆ ಇಟ್ಟ ತಕ್ಷಣ ನನ್ ಯಾವ್ದೋ ಲೋಕಕ್ಕೆ ಹೋದಂಗ ಅನ್ಸುತ್ತೆ ಅಂತೆ. ಹಾಗೆ ಮಲ್ಕೊಳೆ ಏನ್ ಗುರುಗಳು ಬೇಡ ಅಂತಲ್ಲ. ಚಂಪ ಎದ್ದು ಸೈಡಿಗೆ ಬಾರೆ. ಸ್ವಾಮಿಗಳಿಗೆ ಡಿಸ್ಟರ್ಬ್ ಮಾಡಬೇಡಿ, ಅವರು ಉಪನ್ಯಾಸ ಕೊಡ್ತಾರೆ, ಅದನ್ನ ಶೂಟ್ ಮಾಡಿ ಟೆಲಿಕಾಸ್ಟ್ ಮಾಡಬೇಕು. ನೀವೇನಾದ್ರೂ ಹೀಗೆ ಸ್ವಾಮಿ ಜೊತೆ ಸಲಿಗೆ ಬೆಳೆಸಿದ್ರೆ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಸುಕೋಮಲೆ ಹೇಳು, ಪರಿಸ್ಥಿತಿ ಯಾಕೋ ಏನೋ ಬಿಗಡಾಯಿಸ್ತಿದೆ, ಮೇಲೇಳು. ಈ ಗಂಡ ಮತ್ತು ಹೆಂಡತಿಯ ಮಧ್ಯೆ ಈ ಸಾಮರಸ್ಯ ಎನ್ನುವುದು ಇರಲೇಬೇಕು. ಈ ಜನ್ಮದಲ್ಲಿ ಹೆಂಡತಿಯಾದವಳು ಗಂಡನನ್ನ ಯಾರು ನಿಕೃಷ್ಟವಾಗಿ ನೋಡಿಕೊಳ್ಳುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಹುಟ್ಟುತ್ತಾರೆ. ಅಂತಹ ಒಬ್ಬ ಹೆಂಡತಿಯನ್ನು ಹುಡುಕಿಕೊಂಡು ಹೋಗಿ ಯಾರು ದೊಣ್ಣೆಯಿಂದ 21 ಸಲ ಒಡೆಯುವಿರೋ ಅವರಿಗೆ ಈ ಜನ್ಮದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಈ ಮನೆಯಲ್ಲಿ ಕೆಲಸ ಕಾರ್ಯವಿಲ್ಲದೆ ಇರ್ತಾರೆ ಹುಡುಗರು, ಅವರನ್ನ ನಾವು ದಂಡಪಿಂಡಗಳು ಅಂತ ಕರಿತೀವಿಲ್ಲ, ಅಂತಹ ಹುಡುಗರು ಅವರನ್ನ ಹೊಡೆದರೆ ಅವರ ಭವಿಷ್ಯ ಉಜ್ವಲವಾಗಿ ಬೆಳಗುತ್ತದೆ. ಸ್ವಾಮಿಗಳೇ, ನೀವು ಹೇಳಿದ ಮಾತು ಕೇಳಿ ದೊಡ್ಡ ನಡ್ಕೊಂಡು ರೆಡಿ ಬಂದ್ಬಿಟ್ಟಿದ್ವಿ. ಕೊದ್ದು ಬಿಟ್ಲಾ, ನೀವಿಬ್ರು ನನ್ನನ್ನು ಹೊಡಿತೀರೇನಾ? ನಿಮಗ್ ಹೊಡೆಯೋದ್ರಿಂದ ನಮಗ್ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆ ಸುಮ್ಮನೆ ಇರ್ಬೇಕು? ಹೊಡೆಯೋದೇ ಇಷ್ಟು ದಿವಸಕ್ಕಾದ್ರೂ ನಿಮ್ಗೆ ಒಳ್ಳೆ ಬುದ್ಧಿ ಬಂತಲ್ಲ, ಮೊದಲು ಆ ಕೆಲಸ ಮಾಡಿ. ಅಬ್ಬಿ ನೀನು ಹ್ಞೂ ಕಣ್ರಿ ನಾನೇ. ಯಾಕೆ ಹೀಗೆ ಮಾಡಿದ್ರಿ? ಮತ್ತೆ ನೀನ್ರಿ ಕಟ್ಕೊಂಡಿರೋ ಗಂಡನ ಮೊಣಲಾಕ್ ಮುಚ್ಚಬೇಕು ಅಂತ ಹೊಟ್ಟಿದ್ರಲ್ಲ, ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಲೇ ನಾನು ಈ ಅವತಾರ ಎತ್ಬಿಟ್ಟೆ.